ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧೀರ್ ಪಾಟೀಲ್ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯರ್ಜರ್ವಿ, ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾವಿ ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ಮನೆಯಲ್ಲಿ ಮಾಡುವ ಉತ್ತಮ ಅಭ್ಯಾಸಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಂದ ಒಂದು ಕಿರು ವಿಡಿಯೋವನ್ನ ನೋಡಿಕೊಂಡು ಬರೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಹನಾ ಬಸವರಾಜ್ ಚಳ್ಕೊಪ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯರ್ಜರ್ವಿ, ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾವಿ ಇಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶ್ರೀದೇವಿ ಶಂಕರ್ ಕತ್ತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯರ್ಜರ್ವಿ, ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾಂ. ನಾನು ಇಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಮ್ಮಿ, ನಾ ಬಂದೆ. ನಿಕ್ಕೋ ಕೈಕಾಲ್ ಮುತ್ತಿ ತೊಳ್ಕೊಂಡ್ ಬಂದಿ? ಇಲ್ಲ ಮಮ್ಮಿ. ನಡಿ, ಅಲ್ಲಿ ಫಸ್ಟ್ ಹೋಗಿ ಕೈಕಾಲ್ ಮುತ್ಕ ತೊಳ್ಕೊಂಡ್ ಬಾ. ಹಾ ಮಮ್ಮಿ. ಮಮ್ಮಿ, ನಾ ಕೈಕಾಲ್ ಮುಖ ತಕೊಂಡ್ ಬನ್ನಿ. ಮುಖ ಒರ್ಸ್ಕೊಂಡ್ ಬಂದಿ? ಹಾ ಮಮ್ಮಿ. ಆಯ್ತು, ಬ್ಯಾಗ್ ಇಟ್ ಬಾ. ಮಮ್ಮಿ ಏನ್ ಮಾಡತ್ತಿ? ತರಕಾರಿ ತೊಳಿತೇನೆ. ಹಿಂಗ್ ತೊಳಿಬಾರ್ದು ಮಮ್ಮಿ. ಮತ್ತೇನ್ ಹೆಂಗ್ ತೊಳಿಬೇಕ? ಬಿಸಿನೀರ್ ತಗೊಂಡ್ ಅದ್ರೊಳಗ್ ಸ್ವಲ್ಪ ಉಪ್ಪು ಹಾಕಿ ಆ ನೀರಿಂತ್ರ ತರಕಾರಿ ತೊಳಿಬೇಕ. ಯಾಕ? ಅದ್ರ ಮ್ಯಾಲ ಇರೋ ಸೂಕ್ಷ್ಮ ಜೀವಿ, ಬ್ಯಾಕ್ಟೀರಿಯಾ ಅದು ಎಲ್ಲಾ ಹೋಗೈತಿ. ಆಯ್ತು ತಗೋ, ಇನ್ನ ಹಂಗ ತೊಳಿತೇನೆ. ಮಮ್ಮಿ ಏನ್ ಮಾಡತ್ತಿ? ಕಸ ಹಾಕತೇನೆ. ಹಿಂಗ್ಯಾಕ್ ಬ್ಯಾರೆ ಬ್ಯಾರೆ ಮಾಡತ್ತಿ? ಇದು ಹಸಿ ಕಸ, ಇದು ಒಣ ಕಸ. ಹಸಿ ಕಸದಿಂದ ಸಾವಯವ ಗೊಬ್ಬರ ತಯಾರಾಕೇತಿ ಮತ್ತು ಅದ ಹೊಲಗಳಿಗೆ ಬಹಳ ಉತ್ತಮ. ಮತ್ತ ಇದು ಒಣ ಕಸ, ಇದನ್ನ ಸುಡುದಿತ್ತಂದ್ರ ಸುಡ್ತಾರು, ಇಲ್ಲ ಅಂತಂದ್ರ ವಿಲೇವಾರಿ ಮಾಡೋರ್ ಕೈಯಾಗ ಕೊಟ್ರ ಅದನ್ನ ಎಲ್ಲಿ ಸಂಗ್ರಹ ಮಾಡ್ತಾರಲ್ಲ ಆ ಜಾಗಕ್ಕ ಅವರು ಓದ್ ಕೊಡ್ತಾರೆ. ಸರಿ ಮಮ್ಮಿ, ನಾನು ನಾಳಿಂದ ಹಿಂಗ ಮಾಡ್ತೇನೆ. ಹಾ ಆಯ್ತಪ್ಪಿ, ಹೋಗ್. ಮಮ್ಮಿ ಬಾ. ಮಮ್ಮಿ, ನಾ ಒಂದ್ ಹಾಡ ಹಾಡ್ಲಿ? ಹಾ ಹಾಡ್. ಅವ್ವ ಏನ್ ಮಾಡತ್ತೀನಿ? ಇದು ಅಡ್ಗೆ ಮಾಡಿ ಬಾಳ ಜಿಟ್ಟಾಗಿತ್ತು, ಅದಕ್ಕ ತೊಳತೇನಿ. ಸಿಂಕ್ ಒಳಗ್ ತೊಳಿಬಾರ್ದು ಮಮ್ಮಿ. ಯಾಕ? ಅಲ್ಲಿ ಅದ ಒಳಗ್ ಪೈಪಿಗೆ ಹೋಗಿ ಜಿಡ್ಡೆಲ್ಲಾ ಅಂಟ್ಕೋತೈತೆ, ಅವಾಗ ಸಿಂಕ್ ಬ್ಲಾಕ್ ಮಾಡಿಬಿಡ್ತೈತೆ. ಆಯ್ತು ತಗೋ, ಹಂಗಾರ ನಾ ಚರಂಡಿಗೆ ಹಾಕ್ತೇನೆ. ಚರಂಡಿಗೂ ಹಾಕ್ಬಾರ್ದು ಮಮ್ಮಿ. ಯಾಕ? ಅಲ್ಲಿ ಮಣ್ಣ್ ಇರ್ತೈತ್ಲಾ, ಮಣ್ಣಿನ ಮೇಲೆ ಶೇಖರಣೆ ಆಕೈತದ, ನೀರ ಹಿಂಗೋಳಕ್ ಬಿಡುದಿಲ್ಲ. ಅದಕ್ರಿಂದ ವಾಸನೆನೂ ಬರ್ತೈತಿ, ನಮಗ್ ರೋಗಗಳು ಬರ್ತಾವು. ಮತ್ ಅಲ್ಲೂ ಹಾಕ್ಬೇಡಂತಿ, ಇಲ್ಲೂ ಹಾಕ್ಬೇಡಂತಿ, ಮತ್ತೆ ಎಲ್ಲಿ ಹಾಕುದ? ಕಸ ತೊಟ್ಟಿಗೆ ಹಾಕ್ ಮಮ್ಮಿ. ಆಯ್ತು ತಗೋ, ನಾ ಅಲ್ಲೇ ಹಾಕ್ತೇನೆ. ಸಹನಾ, ಬಾ ಇಲ್ಲಿ. ಹಾ ಮಮ್ಮಿ. ತಗೋ, ಇವೊಂದಷ್ಟು ವೇಸ್ಟ್ ಆಗಿದ್ದು ಬಾಟ್ಲಿಗಳದಾವು, ಮತ್ತೆ ಎಕ್ಸ್ಪೈರ್ ಆಗಿದ್ದು ಔಷಧಿಗಳದಾವು. ಇವನ್ ತಗೊಂಡ್ ಹೋಗಿ ಕಸದ ಬುಟ್ಟಿಗೆ ಹಾಕ್ಬೇಕು. ಮಮ್ಮಿ, ಇದ್ರಾಗಿರು ಔಷಧನ್ನ ಚರಂಡಿಗೆ ಹಾಕಿ ಬಾಟಲ್ಗಳನ್ನ ಕಸದ ತೊಟ್ಟಿಗೆ ಹಾಕ್ಲಿ? ಬೇಡ, ಇದ್ರೊಳಗ ಒಂದಷ್ಟ ರಾಸಾಯನಿಕಗಳ ವಸ್ತುಗಳಿರ್ತಾವ. ಮತ್ತ ಚರಂಡಿ ಒಳಗ ನೀರನ್ನ ಶುದ್ಧೀಕರಿಸ್ಲಿಕ್ಕ ಒಂದಷ್ಟು ಸೂಕ್ಷ್ಮ ಜೀವಿಗಳು ಮತ್ತು ವಿಘಟಕ ಜೀವಿಗಳು ಇರ್ತಾವ. ನೀ ರಾಸಾಯನಿಕ ಏನಾರ ಅದ್ರೊಳಗ ಹಾಕಿದೆ ಅಂತಂದ್ರ ಅವ್ ನಾಶಕ. ಆಮ್ಯಾಗ ನೀರೆಲ್ಲ ಕೆಟ್ಟ ವಾಸನೆ ಬಂದು ಅದು ಮನುಷ್ಯರ ಆರೋಗ್ಯದ ಮ್ಯಾಗೂ ಪರಿಣಾಮ ಬೀಳ್ತೈತಿ. ಹಂಗಾಗಿ ಅಂತ ಕೆಲ್ಸಗಳನ್ನೆಲ್ಲ ಮಾಡ್ಬಾರ್ದು. ಇವನ್ನ ತಗೊಂಡ್ ಹೋಗಿ ಕಸದ ಬುಟ್ಟಿಗೆ ಹಾಕ್ಬೇಡಿ. ಮಮ್ಮಿ, ನಂಗೆ ಗೊತ್ತಾ ಇರ್ಲಿಲ್ಲ, ನಾನು ನನ್ನ ಫ್ರೆಂಡ್ಸ್ಗೆ ಇರ್ತಾನ. ಹಾ ಆಯ್ತು ಮಮ್ಮಿ, ನಾನು ಸುನಿಲಿ. ಹಾ ಬಾ. ಇವತ್ ನಮ್ ಸಾಲಿಗೆ ಆಶಾ ಕಾರ್ಯಕರ್ತೆಯರು ಬಂದಿದ್ರ. ಎದಕ್ಕ? ಕೈ ತೊಳೋ ವಿಧಾನ ಹೇಳಾತಿದ್ರ. ಹಾ ಹೇಳಿ ನೋಡು ಹಂಗಾರ. ಮೊದ್ಲು ಇಲ್ಲಿಂದ ಇಲ್ಲಿ ಮಟ್ಟ ಕೈ ತೊಳ್ಕೊಬೇಕ. ಆಮೇಲೆ ಸೋಪ್ ತಗೊಂಡ್ ಕೈ ಉಜ್ಬೇಕು. ಆಮೇಲೆ ಬೆರಳುಗಳ ಸಂದಿನೂ ಉಜ್ಬೇಕು. ಆಮೇಲೆ ಹೆಬ್ಬೆರಳು ಉಜ್ಬೇಕು. ಉಗುರುಗಳನ್ನು ಉಜ್ಬೇಕು. ಮಣಿಕಟ್ಟನ್ನು ಉಜ್ಬೇಕು. ಆಮೇಲೆ ಹಿಂಗೆಲ್ಲಾ ಉಜ್ಜಿ ಹಿಂಗ್ ಹಿಡಿದು 2 ಸಹಾಯದಿಂದ ನೀರ್ ಹನಿಸ್ಕೋಬೇಕ, ಅಥವಾ ಚಲೋ ಮಾಡನು ಹನಿಸ್ಕೋಬಹುದು. ಆಮೇಲೆ ಕೈ ಅರ್ಬಿಗತ್ತಿ ಒರ್ಸಂಗಿಲ್ಲ, ಗಾಳಿಗೆ ಅಥವಾ ಬಿಸಿಲಿಗೆ ಹಿಡಿದು ಆರಿಸ್ಕೋಬೇಕ. ಹೌದು, ಕೈ ತೊಳಕ್ ಇಷ್ಟೆಲ್ಲಾ ವಿಧಾನಗಳದಾವು. ನೋಡು, ಹಂಗಾದ್ರೆ ನಾವು ಎಷ್ಟ್ ನಿಷ್ಕಾಳಜಿ ಮಾಡ್ತೇವಲ್ಲ. ಸಹನಾ, ಚಾ ಕುಡಿವಾ? ಹಾ ಮಮ್ಮಿ. ಬಂದಿ? ಹಾ ತಗೋ, ಈ ಚಾ ತಗೋ. ಅಲ್ಲಿ ಪ್ಲಾಸ್ಟಿಕ್ ನಾಗ ಬಜ್ಜಿ ಅದಾವು, ತಗೊಂಡ್ ಹೋಗ್ತೀನಿ. ಪ್ಲಾಸ್ಟಿಕ್ ನ ಬಜ್ಜಿ ತಂದಿ ಮಮ್ಮಿ? ಹಾ. ಪ್ಲಾಸ್ಟಿಕ್ ಯೂಸ್ ಮಾಡ್ಬಾರ್ದಂತ. ಯಾಕ? ಪ್ಲಾಸ್ಟಿಕ್ ಒಳಗ ಬಿಸಿ ಪದಾರ್ಥ ಇದ್ದಿದ್ದು ನಾವೇನಾದ್ರೂ ಸೇವಿಸಿದ್ವಿ ಅಂದ್ರೆ ನಮಗ್ ಕ್ಯಾನ್ಸರ್ ಬರುವ ಸಂಭವ ಐತಿ. ಮತ್ತ ಪ್ಲಾಸ್ಟಿಕ್ ಜೈವಿಕ ವಿಘಟನೆ ಆಗಲಾರದಂತ ವಸ್ತು. ಪ್ಲಾಸ್ಟಿಕ್ ನಾವು ಒಮ್ಮೆ ಯೂಸ್ ಮಾಡಿ ಎಲ್ಲಿ ಬೇಕಾದಲ್ಲಿ ಬಿಸಾಡ್ತೇವಿ, ಅದರಿಂದ ಭೂ ಮಾಲಿನ್ಯನೂ ಆಗ್ತೈತಿ. ಪ್ಲಾಸ್ಟಿಕ್ ಮೇಲೆ ಏನಾದ್ರೂ ಮಳಿ ನೀರ್ ಬಿತ್ತಂತಂದ್ರ ಭೂಮಿಗೆ ನೀರ್ ಹಿಂಗಾಕ್ ಬಿಡುದಿಲ್ಲ, ಅದರಿಂದ ಅಂತರ್ಜಲ ಮಟ್ಟನೂ ಕಡಿಮೆ ಆಗ್ತೈತಿ. ಅದನ್ನ ಒಮ್ಮೊಮ್ಮೆ ಪ್ರಾಣಿಗಳು ಸೇವಿಸಿದ್ವು ಅಂದ್ರ ಅವಕ್ ಜೀವಕ್ಕೂ ಹಾನಿ ಇರ್ತೈತಿ. ಹೌದು, ಇದರಿಂದ ಇಷ್ಟೆಲ್ಲಾ ತೊಂದ್ರೆ ಆಕೈತಿ. ಮತ್ ಇದಕ್ ಪರಿಹಾರ ಏನ?
ನೀನ್ ನನ್ ಸಾಲಾಗ ಸಮೂಸ ಹೇಳಿದ ಪ್ಲಾಸ್ಟಿಕ್ ಚೀಲದ ಬದಲಾಗಿ ಬಟ್ಟೆಯಿಂದ ಮಾಡಿರುವುದು ಅಥವಾ ಕಾಗದ ಹಾಳೆಯಿಂದ ಮಾಡಿರುವಂತ ಚೀಲವನ್ನ ಬಳಸಿಕೊಳ್ಬೇಕು ನೀ. ಆಯ್ತು, ಇನ್ ಮುಂದೆ ನಾ ಅಂತ ಚೀಲಗಳನ್ನ ಬಳಸ್ಕೋತೇನೆ. ನಾವು ಇಲ್ಲಿವರೆಗೂ ಮನೆ ಕೆಲಸದ ಉತ್ತಮ ಹವ್ಯಾಸಗಳನ್ನು ತಿಳಿದುಕೊಂಡಿದ್ದೇವೆ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.